ಟ್ಯಾಕ್ಸ್ ಟಾರ್ಚರ್ ಆಗ್ತಿದೆ ಅನ್ನುವಂಥ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ವಿ. ಶ್ರೀಧರ್ ಸರ್, ಒಂದು ಪ್ರಶ್ನೆ ಬರುತ್ತೆ. ಈಗ ಉದ್ಯಮಿಯೊಬ್ಬನಿಗೆ ನನ್ನ ಮೇಲೆ ಆಗ್ತಾ ಇರುವಂಥ ಇನ್ವೆಸ್ಟಿಗೇಷನ್ನು ಟಾರ್ಚರು ಹರಾಸ್ಮೆಂಟು ಅಂತ ಅನಿಸಿದರೆ ಆತನಿಗಿರೋ ಹಕ್ಕುಗಳೇನು ಅಂತ IT ದಾಳಿ ಸಂದರ್ಭದಲ್ಲಿ ಏನು ಮಾಡ್ಬೋದಾತ? ನಾನು ಹೇಳಿದ್ದೀನಿ, ಒಂದು ಟಾರ್ಚರ್ ಮೆಂಟಲ್ ಸ್ಟೇಟ್ ಅವನು ಡಿಸ್ಟರ್ಬ್ ಆಗಿದೆ. ವಾಟ್ ಈಸ್ ಆ್ಯಕ್ಚುಲಿ ಟಾರ್ಚರ್ ಅಂತ ನಿಮ್ಮದು ಮೆಂಟಲ್ ಸ್ಟೇಟ್ ಡಿಸ್ಟರ್ಬ್ ಆಗಿದೆ. ದೇರ್ ಕ್ಯಾನ್ ಬಿ ವೇರಿಯಸ್ ಫ್ಯಾಕ್ಟರ್ಸ್, ಅದಕ್ಕೆ ವೇರಿಯಸ್ ಫ್ಯಾಕ್ಟರ್ಸ್ ಇರ್ಬೋದು. ಅದನ್ನು ಹೇಳಿದೆ ಮುಂಚೆ ನಮಗೊಂದು ಪ್ರಶ್ನೆ ಕೇಳಿದರೆ, ಒಂದು ಎವಿಡೆನ್ಸ್ ನಾನು ತೊಗೊಂಡು ಬಂದೇನೆ, ಈ ಎವಿಡೆನ್ಸ್ ನಾನು ಕನ್ಫರ್ಮ್ ಮಾಡಿದ್ದೀನಿ, ಈ ಎವಿಡೆನ್ಸ್ ಕರೆಕ್ಟಾ ಅಲ್ವಾ ಅಂತ ನಾನು ಕನ್ಫರ್ಮ್ ಮಾಡ್ತೀನಿ. ಅವ್ರು ಈ ಜವಾಬ್ ಕೊಟ್ಟಿದ್ರೆ ನಾನು ಇನ್ನೊಂದು ಎವಿಡೆನ್ಸ್ ತರಿಸ್ತೀನಿ, ಇದೇನು ಹೇಳ್ತೀರಾ ಅಂತೆ. ನಾವು ಆಫ್ಟರ್ 2 months ಆಫ್ ಇನ್ವೆಸ್ಟಿಗೇಷನ್, ವೆನ್ ಹಿ ಹ್ಯಾಸ್ ಗಾಟ್ ಆಲ್ ದ ಎವಿಡೆನ್ಸಸ್ ಲೈನ್ಡ್ ಅಪ್ ಟುಗೆದರ್ ಆ್ಯಂಡ್ ಸೀಕಿಂಗ್ ಎ ಕ್ಲಾರಿಫಿಕೇಷನ್ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್, ಈ ಸಿಚುವೇಷನಲ್ಲಿ ಅವ್ನಿಗೆ ಬಂದುಬಿಡುತ್ತೆ, ಬೈ ಸಮ್ ಐ ಹ್ಯಾವ್ ಟು ಓಪನ್ ದ ಬಾಕ್ಸ್. ಆ ಟೈಮಲ್ಲಿ ಹಿ ಹ್ಯಾಸ್ ಟು ಸಿ ದ ಕಾನ್ಸಿಕ್ವೆನ್ಸಸ್. ಆ ಟೈಮಲ್ಲಿ ಅವನು ಯಾವುದು ಮೆಂಟಲ್ ಸ್ಟೇಟ್ ಇದೆ ಅದು ಯಾರೂ ಹೇಳೋಕ್ಕೆ ಆಗೋದಿಲ್ಲ ಅಟ್ ದಟ್ ಪಾಯಿಂಟ್ ಆಫ್ ಟೈಮ್. ಕೆಲವು ಟೈಮಲ್ಲಿ ಅವರು ಸೈಲೆಂಟ್ಲಿ ಹೋಗಿಬಿಡ್ತಾರೆ. ಸೈಲೆಂಟ್ಲಿ ಹೋಗ್ಬಿಟ್ಟ ಮೇಲೆ ಆಮೇಲೆ ದೆನ್ ಯು ವಿಲ್ ಓಪನ್ ಅಪ್ ಲೆಟರ್ ಪಾಯಿಂಟ್ ಆಫ್ ಟೈಮ್. ದೇರ್ ಆರ್ ವೇಸ್ ಆ್ಯಂಡ್ ಮೀನ್ಸ್ ಹೌ ಟು ಬ್ರೇಕ್ ದ ಸೈಲೆಂಟ್ ಪೀಪಲ್ ಆ್ಯಂಡ್ ಆಲ್. ಆದರೆ ಈ ಟಾರ್ಚರ್ ಅಂತ ಏನು ಹೇಳಿದ್ರೆ, ಇಟ್ ಈಸ್ ಇಂಟರ್ನಲ್ ಥಿಂಗ್ ದಟ್ ಇಸ್ ಹ್ಯಾಪನಿಂಗ್ ಟು ಹಿಮ್ ಬಿಕಾಸ್ ಲಾಟ್ ಆಫ್ ಬ್ಯಾಟಲ್ ಈಸ್ ಗೋಯಿಂಗ್ ಆನ್ ಇನ್ ಹಿಸ್ ಮೈಂಡ್. ಎಸ್, ಅದು ಬಟ್ ಅಲ್ಟಿಮೇಟ್ಲಿ ಅಲ್ಲಿ ಏನು ಆಫೀಸರ್ ಯಾರು ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡ್ತಾರೆ, ಅವ್ರೇನು ಮಾಡಿದ್ರೆ ಈ ಪ್ರಶ್ನೆ ನಮ್ದಿದೆ, ಅದಕ್ಕೆ ನೀವು ಉತ್ತರ ಕೊಡಿ ಅಂತ. ಐ ವಿಲ್ ಗಿವ್ ಯು ಒನ್ ಸಿಂಪಲ್ ಎಕ್ಸಾಂಪಲ್. ಒಂದು ಹೋಟೆಲಲ್ಲಿ ಏನು ಮಾಡಿದ್ದಾರೆ, ಅವರೊಂದು ಸಾಫ್ಟ್ವೇರ್ ಡೆವಲಪ್ ಮಾಡಿದ್ದಾರೆ. ಅಟ್ ದ ಎಂಡ್ ಆಫ್ ದ ಡೇ ಒಂದು ಪ್ರಶ್ನೆ ಬರುತ್ತೆ, ಪರ್ಸೆಂಟೇಜ್ ಆಫ್ ಟ್ರಾನ್ಸಾಕ್ಷನ್ಸ್ ಟು ಬಿ ರೀಟೈನ್ಡ್. 10% ಟೈಪ್ ಮಾಡಿದರೆ ಆಟೋಮೆಟಿಕ್ಲಿ ಸಾಫ್ಟ್ವೇರ್ ವಿಲ್ ಟೇಕ್ ಕೇರ್ ಆ್ಯಂಡ್ ಡೂ ದಿಸ್. ಆ ಸ್ಕ್ರೀನ್ ಸಿಕ್ಕಿದೆ, ಅದಕ್ಕೆ ಇದು ಏನಪ್ಪ ಅಂತ ಕೇಳಿದ್ದೇನೆ. ಅವನಿಗೆ ಗೊತ್ತು ವಾಟ್ ಇಸ್ ದಿಸ್. ಎಸ್ ಸರ್, ಸಮಯ ಮೀರಿ ಹೋಗ್ತಾ ಇದೆ. ನಾನು ಮುರಳೀಧರ್ ಅವ್ರದ್ದು ಒಂದು ಪ್ರತಿಕ್ರಿಯೆ ಪಡ್ಕೊಳ್ಬೇಕು. ಅದು ಒಂದು ಪ್ರಶ್ನೆ ಬರುತ್ತೆ ಸರ್, ಇಲ್ಲಿ ಟ್ಯಾಕ್ಸ್ ಟಾರ್ಚರು ಅಥವಾ ಸರ್ಕಾರದ ಒತ್ತಡದಿಂದಾಗಿ ಈ ರೀತಿಯಾಗಿ ಸರ್ಕಾರದ ಒತ್ತಡ ಅಂತ ಅನಿಸ್ತಾ ಇದೆ, ಅಧಿಕಾರಿಗಳ ಅತ್ಯುತ್ಸಾಹನ ಇದು? ಸರ್ಕಾರದ ಒತ್ತಡ ಅಲ್ಲ. ಈ ಅಧಿಕಾರಿಗಳು ಕೆಲವು ವೇಳೆ ಅತಿಶೋಕ್ತಿಯಾಗಿ ಮಾತಾಡ್ಬೋದು. ಇದಿದೆ, ನನ್ನ ಹತ್ರ ಇದೆ, ನೀನಿಲ್ಲ ಅಂತ ಇದೆಯಾ, ನೀನು ಈ ಪರ್ಟಿಕ್ಯುಲರ್ ಜಾಗಕ್ಕೆ 32 ಸಲ ಹೋಗಿ ಬಂದಿದೆಯಾ, ಯಾಕೆ ಅಂದಾಗ ಗಿಲ್ಟು ಪ್ಲೇ ಮಾಡುತ್ತೆ. ಅಯ್ಯೋ, ಈ ಕೇಸು ನನ್ನ ಹೆಂಡತಿ ಮಗಳವರೆಗೂ ಹೋಗ್ತಾ ಇದೆ ಅನ್ನೋ ಫೀಲಿಂಗ್ ಬರುತ್ತೆ. ಇದರಲ್ಲಿ ಒಟ್ಟಾರೆ ಒಂದು ಹೇಳ್ತೀನಿ ಕೇಳಿ, ಇನ್ಕಮ್ ಟ್ಯಾಕ್ಸ್ ಇರಲಿ, ಬೇರೆ ತೆರಿಗೆಗಳಿರಲಿ, ದಂಡಿನಲ್ಲಿ ಸೋದರ ಮಾವ ಅನ್ನೋ ಫೀಲಿಂಗ್ ಇಟ್ಕೊಂಡು ಬರೋದಿಲ್ಲ. ಬಟ್ ಅವರಲ್ಲಿದ್ದಾಗ ಸೂಸೈಡ್ ಆಗಿದ್ದರಿಂದ ಅವ್ರು ಇನ್ವಾಲ್ವ್ ಆಗಿದ್ದಾರೆ. ಅದಕ್ಕೊಂದು ಎನ್ಕ್ವೈರಿ ಕಮಿಟಿ ಆಗಿದೆ, ಅದು ಎನ್ಕ್ವೈರ್ ಮಾಡುತ್ತೆ. ಅದು ಸರಿಯಾಗಿ ಎನ್ಕ್ವೈರಿ ಆಗಿಲ್ಲ ಅಂದರೆ ಅದನ್ನು ಕೋರ್ಟಿಗೆ ತೊಗೊಂಡೋಗೋರು ನಾನಾ ಜನ ಇದ್ದಾರೆ. ಮೊತ್ತದಲ್ಲಿ ಲಾಜಿಕಲ್ ಎಂಡ್ ಬರುತ್ತದಕ್ಕೆ. ಎಸ್, ಥ್ಯಾಂಕ್ ಯು. ಈ ಡಿಬೇಟಲ್ಲಿ ಭಾಗವಹಿಸಿದಂಥ ಎಲ್ಲ ಅತಿಥಿಗಳಿಗೂ ಕೂಡ ಇದು ಇವತ್ತಿನ ವಿಶೇಷ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.